ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೂ ನಮ್ಮ ಅನ್ಲಾಕ್ ರಾಘವ ತಂಡದ ಪರವಾಗಿ ಹಾರ್ದಿಕ ಸುಸ್ವಾಗತ. ಈ ಅನ್ಲಾಕ್ ರಾಘವ ಚಿತ್ರವನ್ನು ಇಲ್ಲಿ ಆಸ್ ಇಟ್ ಈಸ್ ನಾವು ಹೇಳಿರುವಾಗೆ 7ನೇ ತಾರೀಕು ಫೆಬ್ರವರಿ 2025ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ಇದೊಂದು ಚಿಕ್ಕದು ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡೋ ಕಾರ್ಯಕ್ರಮ ಅಂತ ನಿಮ್ಗೆಲ್ಲರನ್ನ ಕರೆದ್ವಿ ಇಲ್ಲಿಗೆ. ನಮ್ಮ ರಿಲೀಸಿಗೆ ಅಥವಾ ನಮ್ಮ ಚಿತ್ರ ಒಂದು ಉತ್ತಮ ರೀತಿಯಲ್ಲಿ ಬರಬೇಕು ಅಂತ ನಿಮ್ಮಗಳ ಸಹಕಾರ ಮುಖ್ಯ. ದಯವಿಟ್ಟು ನಿಮ್ಮಗಳ ಸಹಕಾರ ನಮಗೆ ಕೊನೆಯವರೆಗಿರಲಿ, ಸಿನಿಮಾ ಮುಗಿದ ನಂತರ ಇರಲಿ, ಸಿನಿಮಾ ಮುಗಿಯೋರಿಗಿರಲಿ, ನಿಮ್ಮಗಳ ಸಹಕಾರ ಅಗತ್ಯ ಅಂತ ನಾನು ಕೇಳ್ಕೊಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ, ಅದ್ರೇನು ಡೌಟೇ ಇಲ್ಲ, ಅಂದ್ರೆ ನೀವು ಒಂಥರ ಅಂಡರ್ಲೈನ್ ಮಾಡಿ ಬರಿಬೋದು. ಸೊ ಅಷ್ಟು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ರೇಚಲ್ ಡೇವಿಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೂಡ ಮಾಡಿದ್ದಾರೆ. ಸೊ ಮಿಕ್ಕಿದ ಇನ್ಫಾರ್ಮೇಷನ್ ಎಲ್ಲ ನಾವು ಗೋಯಿಂಗ್ ಫಾರ್ವರ್ಡ್ ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಸೊ ಈಗ ಸದ್ಯಕ್ಕೆ ರಿಲೀಸ್ ಅಪ್ಡೇಟ್ ಆಗಿರೋದ್ರಿಂದ ಫೆಬ್ರವರಿ 7ನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ. ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಒಂಚೂರು ನೀವು ಸಪೋರ್ಟ್ ಮಾಡಬೇಕಾಗಿ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಇವೆಲ್ಲ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಮುಖ್ಯವಾಗಿ ಒಂದು ಕತೆ ಅಂತ ಇದು ಶುರುವಾಗಿದ್ದೆ. ಒಬ್ಬ ಹೊಸ ಹುಡುಗ, ಅವನಿಗೆ ಅನ್ಲಾಕ್ ಮಾಡೋವಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವುದೇ ಬೀಗಗಳಿದ್ರು ಅನ್ಲಾಕ್ ಮಾಡೋವಂಥ ಟ್ಯಾಲೆಂಟ್. ಬಟ್ ಈ ಲೈಫ್ ಅನ್ನೋ ಒಂದು ಲಾಕಲ್ಲಿ ಸಿಕ್ಕಾಕೊಂಡಾಗ ಅವ್ನು ಹೇಗೆ ಆಚೆ ಬರ್ತಾನೆ ಅಥವಾ ಅವನ ಜೊತೆಗಿರೋರ್ನ ಹೇಗೆ ಆಚೆ ಕರ್ಕೊಂಡು ಬರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಸಿನಿಮಾ ಶುರುವಾಗಿತ್ತು. ಆ್ಯಂಡ್ ಇಟ್ಸ್ ಎ ಟೋಟಲಿ ರೋಲರ್ ಕೋಸ್ಟರ್ ಜರ್ನಿ. ಇದರಲ್ಲಿ ರೊಮ್ಯಾನ್ಸ್ ಇರ್ಬೋದು, ಹ್ಯೂಮರ್ ಇರ್ಬೋದು ಅಥವಾ ಆಕ್ಷನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಇವಾಗ ನಮ್ಮ ಒಂದು ಇವತ್ತಿಲ್ಲಿ ಬಂದಿದ್ದೀವಿ ಅಂದ್ರೆ ನೆಕ್ಸ್ಟ್ ಪ್ರೇಕ್ಷಕರ ಮನ ಗೆಲ್ಬೇಕು, ಅದೇ ಮುಖ್ಯವಾದ ನಮ್ಮ ಒಂದು ಇಂಟೆನ್ಷನ್. ಸೊ ಆ ಜರ್ನಿಯಲ್ಲಿ ಇವಾಗ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಬೇಕೇ ಬೇಕು ನಮಗೆ. ತುಂಬಾ ವಂಡರ್ಫುಲ್ ಆಗಿ ಸಿನಿಮಾ ಬಂದಿದೆ. ನಾನಾಗಿರ್ಬೋದು ಅಥವಾ ಹೀರೋಯಿನ್ ರೇಚಲ್ ಡೇವಿಡ್ ಅಂಡ್ ನಮ್ಮ ಮಾವನ್ ಪಾತ್ರದಲ್ಲಿ ಸಾಧು ಕೋಕಿಲ ಸರ್, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಸರ್, ಧರ್ಮಣ್ಣ, ಭೂಮಿ ಶೆಟ್ಟಿ, ಸುಂದರ್ ಸರ್, ವೀಣಾ, ಇನ್ನೂ ಹಲವಾರು ಕಲಾವಿದರು ಇದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೊ ದಯವಿಟ್ಟು ಪ್ರೋತ್ಸಾಹ ನೀಡಿ. ಒಬ್ಬ ಹೊಸ ಕಲಾವಿದನಿಗೆ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಬಿಕಾಸ್ ನಮ್ಮೆಲ್ಲರ ಇಂಟೆನ್ಷನ್ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಬರಬೇಕು. ಜನಗಳು ರಿಲೀಸ್ ಆದ್ಮೇಲೆ ಅವ್ರಿಗೆ ಇಷ್ಟ ಆದ್ರೆ ಅದನ್ನ ಅವ್ರು ತಗೊಂಡು ಹೋಗ್ತಾರೆ ಮೇಲೆ. ಬಟ್ ಆ ಒಂದು ಅಲ್ಲಿವರೆಗೂ ಹೋಗೋ ತನಕ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕೇ ಬೇಕಾಗತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಈ ಸಿನಿಮಾ 7th of February ರಿಲೀಸ್ ಆಗ್ತಾ ಇದೆ. ಹಾಗೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲರೂ ಬಂದಿದ್ದೀರಾ. ನಿಮ್ಮ ಎಲ್ಲ ಸಹಕಾರಗಳು ನಮಗೆ ಬೇಕು. ನಮಗೆ ಎಸ್ಪೆಷಲಿ ಮಿಲಿಂದ್ ಅವರು ಈಗ ಹೊಸ ಹೀರೋ ಆಗಿ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಸೊ ಈ ಹ್ಯಾಸ್ ಲಾಟ್ ಆಫ್ ಫ್ಯೂಚರ್. ನಮ್ಮ ಇಂಡಸ್ಟ್ರಿಗೆ ಒಬ್ಬರು ಬೇಕಾಗಿತ್ತು ಈ ಥರದವರು. ಸೊ ದಯವಿಟ್ಟು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಸಿನಿಮಾ. ಪ್ಲಸ್ ಮಂಜುನಾಥ್ ಸರ್, ವಿಶ್ ಯು ಆಲ್ ದ ಬೆಸ್ಟ್ ಟು ಯು. ಆ್ಯಂಡ್ ನಿಮ್ಮೆಲ್ಲ ಸಹಕಾರ ಇರಲಿ ನಮಗೆ. ಥ್ಯಾಂಕ್ ಯು. ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಎಲ್ಲದೂ ಬಿಡುಗಡೆ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಸದ್ಯಕ್ಕೆ ನಮ್ಮದೇ ಇದೆ, ಮೈರೋ ಮೋಷನ್ ಪಿಕ್ಚರ್ಸ್ ಅಲ್ಲಿ. ಇಲ್ಲಿ ಜೊತೆಲಿ ಇನ್ನೂ ರಿಲೀಸ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಅಷ್ಟೊಂದು ಬೇರೆ ಪ್ಲ್ಯಾನ್ ಮಾಡ್ತೀವಿ ಸರ್. ಬೇರೆ ಮಾತಾಡ್ತಾ ಇದ್ದೀವಿ, ಥ್ರೂ ಮಾಡಲಿಕ್ಕೆ ಹೇಳ್ತೀವಿ ಸರ್. ಸಿನಿಮಾ ಮುಗಿದಿದ್ದು ಯಾವಾಗ ಮತ್ತು ಸೆನ್ಸಾರ್ ಯಾವಾಗ? ಸೊ ಸೆನ್ಸಾರು ಇವಾಗ ಆಗ್ತಾ ಇದೆ. ಸೆನ್ಸಾರ್ ಕೊಟ್ಟಿದ್ದೀವಿ ಇವಾಗ. ಸೊ ಹೊಸ ವರ್ಷಕ್ಕೆ ಸೆನ್ಸಾರ್ ಬರುತ್ತೆ ನಮಗೆ. ಸಿನಿಮಾನು ಮುಗಿದಿದೆ ಕಂಪ್ಲೀಟ್ ಆಗಿ. ಚೆನ್ನಾಗಿ ಮೂಡ್ ಬಂದಿದೆ. ಆ ಕಾನ್ಫಿಡೆನ್ಸಲ್ಲಿ ಈ ಮೂಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತಮ್ಮ ಸಹಕಾರ ಅಗತ್ಯ ಸರ್. ಈ ವರ್ಷ ಏನು ಬೇಡ ಸರ್, ಮುಂದೆ ವರ್ಷ ತಗೊಳ್ತೀವಿ. ಈ ವರ್ಷ ಏನು ಉದ್ದೇಶ ಇದೆ, ಸಬ್ಸಿಡಿ ಎಲ್ಲ ಯಾವುದು ಏನು ಸರಿಯಾಗಿ ಸಿಗಲ್ಲ. ಹಾಗಾಗಿ ಹೊಸ ವರ್ಷಕ್ಕೆ ಲೆಕ್ಕ ಬರಲಿ ಅಂತ ಕೊಡ್ತಾ ಇದ್ದೀವಿ ಅಷ್ಟೇ. ಈಗ ರಾಘವ ಅನ್ಲಾಕ್ ಆಗೋದ್ರಿಂದ ಏನೇನೆಲ್ಲ ಇರುತ್ತೆ? 7ನೇ ತಾರೀಕು ಅನ್ಲಾಕ್ ಆಗುತ್ತೆ. 7ನೇ ತಾರೀಕು ಅನ್ಲಾಕ್ ಆಗ್ತಾ ಇದೆ. ದಯವಿಟ್ಟು ನೀವು ಬಂದು ನೀವು ವೀಕ್ಷಣೆ ಮಾಡಿ ಏನೇನಿದೆ ಅಂತ ಅಂದ್ಬಿಟ್ಟು. ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ. ಆ ಕಾನ್ಫಿಡೆನ್ಸಲ್ಲಿ ಮೂವ್ ಆಗ್ತಾ ಇದೆ. 14ನೇ ತಾರೀಕು ಹಾಗೆ 7th ರಿಲೀಸ್ ಮಾಡ್ಕೊಂಡು ನೆಕ್ಸ್ಟ್ ಆಗಿ ವ್ಯಾಲೆಂಟೈನ್ಸ್ ಡೇ ಕಂಟಿನ್ಯೂ ಮಾಡೋಣ ಅನ್ನೋ ಉದ್ದೇಶನೇ ಒತ್ತು ಬರ್ತಾ ಇದ್ದೀವಿ. ಚೆನ್ನಾಗಾಗುತ್ತೆ, ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಅನ್ಲಾಕ್ ಮಾಡ್ತೀವಿ ಸರ್.
ಆಡಿಯನ್ಸ್ಗಳು ಬಂದು ನಮ್ಮನ್ನು ಅನ್ಲಾಕ್ ಮಾಡಬೇಕು ಸರ್. ನಮ್ಮ ಸಿನಿಮಾಗೆ ಆಡಿಯನ್ಸ್ಗಳು ಬಂದ್ರೆ ನಮ್ಮನ್ನು ಅನ್ಲಾಕ್ ಮಾಡಿ. ಎಲ್ಲರೂ ಲಾಕ್ ಆಗಿದ್ದಾರೆ, ಅಷ್ಟೇ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಲಾಕ್ ಆಗಿರ್ತೀವಲ್ಲ ಸರ್. ಈಗ ನಮ್ದು ಈಗೊಂದು 10 days ಬ್ಯಾಕ್ ಒಂದು ಟೆಕ್ನಿಕಲ್ ಶೋ ನೋಡಿದ್ವಿ ಸರ್. ಫುಲ್ ಟೀಮು, ಪ್ರೊಡಕ್ಷನ್ ಟೀಮು ಮತ್ತು ನಾವು ಟೆಕ್ನಿಷಿಯನ್ಸ್ ಎಲ್ಲ ನಾವು ಕಾಮಾಕ್ಷಿ ಪಾಳ್ಯ ವಿಕ್ಟ್ರಿ ಸಿನಿಮಾಸಲ್ಲಿ ಸ್ಕ್ರೀನಿಂಗ್ ಹಾಕಿ ನೋಡಿದ್ವಿ. ನಾನು ಪ್ರೊಡ್ಯೂಸರ್ಗೆ ಯಾವಾಗಲೂ ಅದನ್ನು ಹೇಳ್ತಾ ಇದ್ದೆ, ಸರ್ ಮೂವ್ ಮಾಡೋಣ ಸರ್, ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಒಂದ್ಸಲ ಟೆಕ್ನಿಕಲ್ ಶೋ ನೋಡಿ ಇದು ಮಾಡ್ಬಿಡೋಣ ಅಂತ ಹೇಳೋದು. ಸೊ ಟೆಕ್ನಿಕಲ್ ಶೋ ಹಾಕಿ ನೋಡಿದ್ವಿ. ನನಗಿಂತ ಹುರುಪಲ್ಲಿದ್ದಾರೆ ಈಗ ಶೋ ಫಿಲಮ್ ನೋಡಿದ್ರೆ ಸರ್, ಇಲ್ಲ ಈ ಸಿನಿಮಾನ ಜೋರಾಗಿ ರಿಲೀಸ್ ಮಾಡಬೇಕು ಅಂತ. ಸೊ ನಾವು ಕೆಲಸ ಮಾಡಿದವ್ರು ನಮಗೊಂದು ತೃಪ್ತಿ. ಅದು ನನ್ನ ನಂಬಿ ಯಾರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರು ಫಸ್ಟ್ ಖುಷಿ ಆದ್ರೆ ನಮ್ದು ಅದೇ ಫಸ್ಟ್ ಸಕ್ಸಸ್. ಭಾಳ ಚೆನ್ನಾಗಿದೆ. ಅದನ್ನು ನೋಡಿ ಎಕ್ಸೈಟ್ ಆಗಿದೆ. ಈಗ ಸ್ಟಾರ್ಟೆಡ್ ರಿಲೀಸ್